ಎಪಿಸೋಡ್ 114 ಮನಾಲಿ. ಹೀನಾ ಬಾಬಾ ಅಂತ ಹೇಳಿ ಏನೋ ಯೋಚಿಸ್ತಾ ಬೇರೆ ಮಾತಾಡದೆ ನಿಂತ್ಬಿಟ್ಲು. ಬಾಬಾ ಆ ಕಡೆಯಿಂದ ಹೇಳೀನಾ, ಏನೋ ಕೇಳ್ತಾ ಇದ್ದೆ ಅಂದರು. ಹೀನಾ ಸ್ವಲ್ಪ ವರ್ಕ್ ಬಂದ್ಬಿಟ್ಟಿದೆ ಬಾಬಾ, ಇನ್ನು 2 ದಿನಗಳಲ್ಲಿ ಹೊರಟ್ಬಿಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಬಾಬಾ ಸರಿ ಹೀನಾ, ಆದಷ್ಟು ಬೇಗ ಹೋಗೋದಕ್ಕೆ ಟ್ರೈ ಮಾಡು ಅಂತ ಹೇಳಿದ್ರು. ಹೀನಾ ಒಲ್ಲದ ಮನಸ್ಸಿನಿಂದ ಕಾಲ್ ಕಟ್ ಮಾಡಿದ್ದು. ಒಂದು ಬಾರಿ ಎಲ್ಲರ ಮುಖನೂ ನೋಡಿದ್ಲು. ಅವಳು ಹರ್ಷದ್ಗೆ ಸಹ ಹೇಳ್ದೆ ತನ್ನ ಕಾರ್ ತರಿಸ್ಕೊಂಡು ಅದರಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು. ಅವಳು ಸೀದಾ PVR ಹಾಸ್ಪಿಟಲ್ಗೆ ಹೋಗಿ ಅಪ್ಪ ಅಮ್ಮಗೆ ಇರೋ ವಿಷಯ ಹೇಳಿ ಸ್ವಲ್ಪ ಟೈಮ್ ಅಲ್ಲೇ ಕಳೆದ್ಲು. ಹೀನಾ ಟೇಸಾಗೆ ಫೋನ್ ಮಾಡಿ ಸ್ಟುಡಿಯೋ ವರ್ಕ್ ನಿಲ್ಲಿಸೋದಕ್ಕೆ ಹೇಳಿದ್ಲು. ಮತ್ತೆ ಹಿಮಾಲಯಕ್ಕೆ ಹೋಗಬೇಕು, ಅಲ್ಲೇ ಎಲ್ಲಿಯಾದರೂ ಸ್ಟುಡಿಯೋ ಓಪನ್ ಮಾಡೋಣ ಅಂತ ಹೇಳಿದ್ಲು. ಟೇಸಾ ಓಕೆ ಅಂತ ಕಾಲ್ ಕಟ್ ಮಾಡಿದ್ಲು. ಹೀನಾ ಮತ್ತೆ ಈಗ ಹಿಮಾಲಯಕ್ಕೆ ಹೋಗೋ ಗಡಿಬಿಡಿಯಲ್ಲಿದ್ಲು. ಕವಿತಾ ಹೀನಾ ಹಿಮಾಲಯಕ್ಕೆ ಹೋಗ್ತಾ ಇರೋ ವಿಷಯ ತಿಳಿದು, ಅಕ್ಕ ಏನಾಯಿತು, ಇಷ್ಟು ಬೇಗ ಯಾಕೆ ಹೋಗ್ತಾ ಇದೆಯಾ, ನಾನು ನೀನು ಇನ್ನಷ್ಟು ದಿನ ಇರ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ಲು. ಹೀನಾ ಸ್ವಲ್ಪ ಬೇಜಾರಲ್ಲಿ, ನನಗೂ ಗೊತ್ತಿರಲಿಲ್ಲ ಕವಿತಾ, ಬಾಬಾ ಫೋನ್ ಮಾಡಿ ಈಗ ತಾನೇ ವಿಷಯ ತಿಳಿಸಿದ್ರು, ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ಲು. ಹಾಗಾದರೆ ನಮಿತಾ ಕತೆ ಏನು ಅಂತ ಕೇಳಿದಾಗ ಹೀನಾ ಯೋಚಿಸಿದ್ಲು. ಅವಳು ಹೌದಲ್ವಾ, ಇದು ಮರ್ತೇ ಬಿಟ್ಟಿದ್ದೆ, ಅಚ್ಚೋ ಅಂತ ನೋಡ್ತೀನಿ, ಏನಾದರೂ ಮಾಡಬೇಕು. ಹೀನಾ ತನ್ನ ಫೋನಲ್ಲಿ ಗೂಗಲ್ ಓಪನ್ ಮಾಡಿದ್ಲು. ಅದರಲ್ಲಿ ಹಿಮಾಲಯದ ಮನಾಲಿಯಲ್ಲಿ ಫೇಮಸ್ ದಿ ಹೆಲ್ತ್ ಕೇರ್ ಆಯುರ್ವೇದಿಕ್ ಅನ್ನೋ ಹಾಸ್ಪಿಟಲ್ ಸರ್ಚ್ ಮಾಡಿದ್ಲು. ಅಲ್ಲಿಗೆ ನಮಿತಾನ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಲು. ವಿವೇಕ್ ದತ್ತ ಬಾಬಾ ಹೀನಾಗೆ ಆಯುರ್ವೇದಿಕ್ ಬಗ್ಗೆ ಕಲಿಸಿಕೊಡೋ ಗುರು ಆಗಿದ್ದರು. ಅವರು ಆಧ್ಯಾತ್ಮದ ಕಡೆಯೂ ಗಮನ ಕೊಡ್ತಿದ್ರು. ಅವ್ರಿಗೆ ಜ್ಯೋತಿಷ್ಯ ಕೂಡ ತಿಳಿದಿದ್ದ ಮಹಾನ್ ಸಾಧು ಆಗಿದ್ದರು. ಚಿನ್ಮಯ್ ತಪೋವನ್ ಅವರ ಆಶ್ರಮ ಆಗಿತ್ತು. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ವಿವೇಕದತ್ತ ಆಶ್ರಮ ಅಲ್ಲಿ ಶಿಕ್ಷಣ ಪಡೀತಿದ್ರು. ಕವಿತಾ ಅಕ್ಕ, ಈಗ ತಾನೇ ಬಂದಿದ್ಯಾ, ಇಷ್ಟು ಬೇಗ ಹೋಗೋದಕ್ಕೆ ಯಾಕೆ ಬರಬೇಕಿತ್ತು ನೀನು, ಸುಮ್ಮನೆ ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಿಲ್ಲ, ಆಗಲೇ ಹೋಗ್ತಿದ್ಯಾ ಅಕ್ಕ, ನೀನು ಮೊದಲು ಹೀಗಿರಲಿಲ್ಲ, ಫ್ಯಾಮಿಲಿನೇ ನಿನಗೆ ಹೆಚ್ಚಾಗಿತ್ತು, ಆದರೆ ಈಗ ವರ್ಕ್ ಪ್ರೊಫೆಷನ್ ಅದೇ ನಮ್ಮೆಲ್ಲರಿಗಿಂತ ಹೆಚ್ಚಾಗಿಬಿಟ್ಟಿದೆ ಅಂತ ಕೋಪದಿಂದ ಹೇಳಿ ಹೀನಾ ಬಾಯಿಯಲ್ಲಿ ಬೇರೆ ಏನು ಕೇಳೋದಕ್ಕೆ ಇಷ್ಟಪಡದೆ ಕಾಲ್ ಕಟ್ ಮಾಡಿಬಿಟ್ಲು. ಹೀನಾಗೆ ಕವಿತಾ ಹೇಳಿದ ಮಾತುಗಳು ತಲೆಯಲ್ಲಿ ಗಿರಾಣಿ ಹೊಡೀತಿದ್ವು. ನಿನಗೆ ವರ್ಕೆ ಹೆಚ್ಚಾಗಿದೆ, ಫ್ಯಾಮಿಲಿ ಅಲ್ಲ ಅನ್ನೋ ಮಾತುಗಳು. ಮತ್ತು ಟೇಸಾಯಿಂದ ಹೀನಾಗೆ ಕಾಲ್ ಬಂತು. ಹೀನಾ ಸ್ಟುಡಿಯೋ ಓಪನ್ ಮಾಡೋದು ಬೇಡ ಅಂತ ಹೇಳಿದೆ ಅಂತೆ, ಯಾಕೆ, ಈಗ ಎಲ್ಲಿ ಓಪನ್ ಮಾಡೋದು ಅಂತ ಹೇಳಿದ್ಲು. ಅದಕ್ಕೆ ಟೇಸಾ, ಅಲ್ಲ ಹೀನಾ, ಈಗ ಬೇರೆ ಕಡೆ ಎಲ್ಲಿ ಓಪನ್ ಮಾಡೋದು ಅಂತ ಕೇಳಿದ್ಲು. ಹೀನಾ ನಿಟ್ಟುಸಿರು ಮನಾಲಿಗೆ ಶಿಫ್ಟ್ ಆಗಿ ಇಲ್ಲಿಂದ ಅಂತ ಹೇಳಿ ಬೇರೆ ಮಾತಾಡೋದಕ್ಕೆ ಮನಸ್ಸಿಲ್ದಿರ ಕಾಲ್ ಕಟ್ ಮಾಡಿದ್ಲು. ಈ ಕಡೆ ನಮಿತಾನ ಮನಾಲಿಗೆ ಶಿಫ್ಟ್ ಮಾಡಿ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟು ಫೋನ್ ಬೆಡ್ ಮೇಲೆ ಹಾಕಿದ್ಲು. ಸುಮ್ಮನೆ ಬೆಡ್ ಮೇಲೆ ತಪ್ಪಂತ ಕುತ್ಕೊಂಡ್ಳು. ಅವಳಿಗೆ ತಿಳಿಯೋದು ಹಾಗೆ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಸ್ವಲ್ಪ ಟೈಮ್ ಆದಮೇಲೆ ಅವಳು ಮೇಲೆ ಎದ್ದು ಅವಳ ಮುಖ ಕನ್ನಡಿಯಲ್ಲಿ ನೋಡಿಕೊಂಡ್ಳು. ಕೆನ್ನೆ ಮೇಲೆ ಕಣ್ಣೀರಿನ ಹನಿಗಳು ಮೂಡಿದ್ವು. ಅವಳ ರೂಪ ಕನ್ನಡಿಯಲ್ಲಿ ಅವಳನ್ನೇ ನೋಡಿ ನಕ್ಕ ಹಾಕಿ ಕಾಣ್ತಾ ಇತ್ತು. ಕನ್ನಡಿಯೆಲ್ಲ ಅವಳ ಪ್ರತಿಬಿಂಬ ಅವಳ ಕೆನ್ನೆ ಮೇಲೆ ಹರಿತಿದ್ದ ಹನಿಯನ್ನು ತನ್ನ ಬೆರಳು ತುದಿಯಲ್ಲಿ ತಗೊಂಡು ಅದನ್ನು ನೋಡಿ ನಗ್ತಾ ಇತ್ತು. ಹೀನಾ ಬಿಟ್ಕಣ್ಣು ಮುಚ್ಚಿದ ಹಾಗೆ ನೋಡಿದ್ಲು. ಅವಳ ಪ್ರತಿಬಿಂಬ ನೋಡಿ, ನನ್ನ ಅತಿ ಆಸೆ ಇಟ್ಕೊಳ್ಬೇಡ, ಕೊನೆಗೆ ಅಧಿಕ ದುಃಖ ಆಗುತ್ತೆ, ತಿಳ್ಕೊ, ಇದು ಸ್ವಲ್ಪ ಅಲ್ಲ, 1000 ಪಟ್ಟು ಕಡಿಮೆ ದುಃಖ, ಆದರೆ ನೀನು ಇದೇ ರೀತಿ ಇದ್ದರೆ ನೀನು ತುಂಬ ಕಷ್ಟ ದುಃಖ ಪಡಬೇಕು ಅಂತ ಹೇಳ್ದು. ಹೀನಾ ಸುಮ್ಮನೆ ನೋಡ್ತಿದ್ಲು. ಅದೇ ಟೈಮ್ ತುಂಬ ಸೌಮ್ಯವಾದ ಪ್ರತಿಬಿಂಬ ಬಂದು, ಬೇಡ ಹೀನಾ, ಇವಳು ಮಾತು ಕೇಳಬೇಡ, ನಿನಗೆ ಯಾವ್ದು ಖುಷಿ ಅದೇ ಮಾಡು, 4 ವರ್ಷ ಹೀಗೆ ಮಾಡಿದ್ಯಾ, ಖುಷಿ ಏನು ಅಂತ ಈಗ ನೋಡ್ತಾ ಇದೆಯಾ ಅಂತ ಹೇಳ್ತಲೇ ಇತ್ತು. ಹೀನಾ ಸುಮ್ಮನೆ ಬೆಡ್ ಮೇಲೆ ಬಿದ್ದು ಅಳೋದಕ್ಕೆ ಶುರು ಮಾಡಿಕೊಂಡ್ಳು. ಸ್ವಲ್ಪ ಹೊತ್ತ ಮೇಲೆ ಮನಸ್ಸಿನ ಭಾರ ಕಡಿಮೆ ಆಯಿತು. ಅವಳು ಫೋನ್ ಕಡೆ ನೋಡಿದ್ಲು. ಹರ್ಷದ್ ಅವಳಿಗೆ ವೇರ್ ಆರ್ ಯು ಗೋಯಿಂಗ್ ಅಂತ ಮೆಸೇಜ್ ಹಾಕಿದ್ದ. ಅದನ್ನು ನೋಡಿ ಹೀನಾ ವರ್ಕ್ ಬಂತು ಅದಕ್ಕೆ ಬಂದುಬಿಟ್ಟೆ ಅಂತ ಮೆಸೇಜ್ಗೆ ರಿಪ್ಲೈ ಮಾಡಿದ್ಲು. ಹರ್ಷದ್ ಸರಿ, ಇಲ್ಲಿ ಊಟನೂ ಮಾಡಿಲ್ಲ, ಹೋಗಲಿ ನಾನೇ ಸಂಜೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳ್ದ. ಹೀನಾ ಶ್ಯೂರ್ ಅಂತ ರಿಪ್ಲೈ ಮಾಡಿದವಳು. ಅವನಿಂದ ನಗೋ ಇಮೋಜಿ ಬಂದು ಮೆಸೇಜ್ ಎಂಡ್ ಆಯಿತು. ಹೀನಾ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ HVA ಹೋಟೆಲ್ ಇಂದ ಆಚೆ ಬಂದಳು. ಅವಳು ಬರ್ತಾ ಇದ್ದಾಗೆ ಒಂದು ಕಾರ್ ಅವಳ ಎದುರಿಗೆ ಬಂತು. ಹೀನಾ ಅದರಲ್ಲಿ ಕುಳಿತು PVR ಹಾಸ್ಪಿಟಲ್ ಅಂತ ಹೇಳಿದ್ಲು. ಕಾರ್ PVR ಹಾಸ್ಪಿಟಲ್ ಎದುರಿಗೆ ಬಂತು. ಹೀನಾ ಪಾಸ್ ಆಗಿ ಹೋಗಿದ್ದ ಕಡೆ ವೆಂಕಿ ಬೆಂಕಿ ಇಬ್ಬರು ಇದ್ದರು.
ಆದರೆ ಹೀನಾ ಫೇಸ್ ಕವರ್ ಮಾಡಿ ಮಾಸ್ಕ್ ಹಾಕಿದ್ಲು. ಹೀನಾ ಕಣ್ಣಲ್ಲಿ ಅವರು ವಿಜಯ್ ಕಡೆಯವರೇ ಅಂತ ತಿಳ್ಕೊಂಡ್ಳು. ಅವಳು ಅದೆಲ್ಲ ನೆಗ್ಲೆಕ್ಟ್ ಮಾಡಿ ಹಾಸ್ಪಿಟಲ್ ಒಳಗೆ ಹೋದ್ಲು. ಪರಶಿವ ಸವಿತಾಗೆ ಕಾಲ್ ಮಾಡಿ ಅಕ್ಕ ಹೋಗ್ತಾ ಇದ್ದಾಳೆ ಅನ್ನೋ ವಿಷಯ ಹೇಳಿದ್ಲು ಕವಿತಾ. ಅವಳು ಬೇಜಾರಿನಲ್ಲಿದ್ದರು. ಮಗಳು ಹೀಗೆ ಬಂದು ಹಾಗೆ ಹೋಗ್ತಾ ಇದ್ದಾಳೆ ಅಂತ. ಅವಳು ಬರ್ತಾ ಇರೋವಾಗಲೇ ಯಾಕಮ್ಮ ಹೀಗೆ ಬಂದು ಹಾಗೆ ಹೋಗೋದಕ್ಕ, ಈ 4 ದಿನ ಆದರೂ ಜೊತೆಯಲ್ಲಿ ಇರೋದಕ್ಕಾಗಿಲ್ಲ, ಇಷ್ಟು ಬೇಗ ಯಾಕಮ್ಮ ಹೋಗೋದು, ಈಗ ಹೋದರೆ ಇನ್ನು ಯಾವಾಗ ಬರ್ತೀಯೋ ಗೊತ್ತಿಲ್ಲ ನಮಗೆ ಅಂತ ಪರಶಿವ ಅವ್ರು ಹೇಳಿದ್ರು. ಆದರೆ ಸವಿತಾ ಅವರು ಸುಮ್ಮನೆ ಕೂತ್ಬಿಟ್ಟಿದ್ರು. ತಾಯಿ ಕರಳು ನೋಡಿ, ಈ 4 ವರ್ಷ ಮಗಳಿಂದ ದೂರ ಇದ್ದು ಸಾಕಾಗಿತ್ತು. ಇವಾಗಲೂ ಹೋಗ್ತಾಳೆ ಅಂದರೆ ಅವಳ ಗಂಟ್ಲು ತುಂಬಿ ಬೇರೆ ಏನೂ ಮಾತಾಡೋಕ್ಕಾಗದೆ ಅಪ್ಪ ಮಗಳನ್ನು ನೋಡ್ತಾ ಇದ್ಲು. ಹೀನಾ ಅಮ್ಮ ಸವಿತಾ ಮುಖ ನೋಡಿ ಅವ್ರ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಂಡ್ಳು. ಅವಳು ಸುಮ್ಮನೆ ಹೋಗಿ ಅಮ್ಮನ ಹಗ್ ಮಾಡಿಕೊಂಡ್ಳು. ಇಬ್ಬರ ಕಣ್ಣಂಚಲ್ಲೂ ಕಣ್ಣೀರ ಧಾರೆಯೇ ಹರಿತಿತ್ತು. ಹೀನಾ ನಾನು ಅಳೋದು ಅಮ್ಮ ನೋಡಬಾರ್ದು ಅಂತ ಕಣ್ಣೊರೆಸ್ಕೊಂಡು ಅಮ್ಮ ಅಂತ ಕರೆದ್ಲು. ಸವಿತಾ ಹೇಳು ಅಂತ ಹೇಳಿದ್ಲು. ಹೀನಾ ನಾಳಿದ್ದು ಹೊರಡಬೇಕಮ್ಮ ಅಂತ ಹೇಳಿದ್ಲು. ಸವಿತಾ ಬೇರೆ ಮಾತು ಕೂಡ ಆಡದೆ ಸರಿ ಮಗಳೇ ನಿನ್ನ ಇಷ್ಟದ ರೀತಿಯೇ ಆಗಲಿ ಹೋಗ್ಬಾ ಅಂತ ಹೇಳಿದ್ರು. ಹೀನಾ ಮನಸ್ಸಿನಲ್ಲಿ ಏನೋ ದೃಢ ನಿರ್ಧಾರ ಮಾಡಿ ಅಮ್ಮ ಇದು ಒಂದೇ ವರ್ಷ ಲಾಸ್ಟ್, ಇನ್ನು ಮುಂದೆ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಸವಿತಾ ಅದನ್ನು ಕೇಳಿ ನಿಜವಾಗ್ಲೂ ಮಗಳೇ ಹಾಗಾದರೆ ಸರಿ ಅಂತ ಹೀನಾನ ಬಿಗ್ಗಿಯಾಗಿ ಅಪ್ಕೊಂಡ್ರು. ಹೀನಾ ಆಗಿಂದ ಮನಸ್ಸಿನಲ್ಲಿ ಏನೋ ಯೋಚಿಸ್ತಿದ್ಲು. ಅವಳು ಎಲ್ಲ ಥಿಂಕ್ ಮಾಡಿ ನಾನು ಇಷ್ಟು ಕಷ್ಟಪಡ್ತಾ ಇರೋದು ಅಪ್ಪ ಅಮ್ಮನಿಗೆ ತಾನೇ, ಯಾಕೆ ನಾನು ಇವರಿಂದ ದೂರ ಇರಬೇಕು, ಸಾಕು ಇನ್ಮೇಲೆ ಏನೇ ಆದರೂ ಎದುರಿಸ್ತೀನಿ ನಾನು, ಮೊದಲಿನ ಹೀನ ಆಗಬೇಕು ಅಂತ ಯೋಚನೆ ಮಾಡಿಯೇ ಹಾಸ್ಪಿಟಲ್ಗೆ ಬಂದಿದ್ಲು. ಅಪ್ಪ ಅಮ್ಮನ ನೋಡಿದ ಮೇಲೆ ಅವಳ ನಿರ್ಧಾರ ಇನ್ನೂ ಸ್ಟ್ರಾಂಗ್ ಆಗಿತ್ತು. ಹೀನಾ ಅಪ್ಪ ಪರಶಿವ ನೋಡು ಮಗಳೇ ನಮಗೂ ಈ ದೂರ ಸಾಕಾಗಿದೆ, ಇರೋ ಆಯಸ್ಸು ನಿನ್ನ ಕವಿತಾ ಒಟ್ಟಿಗೆ ಕಳಿಬೇಕು ಅನ್ನೋ ಆಸೆ ಅಂತ ಹೇಳಿದ್ರು. ಅದಕ್ಕೆ ಹೀನಾ ಹೌದು ಅಪ್ಪ ಆದಷ್ಟು ಬೇಗ ನಾನು ನಿಮ್ಮಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಸವಿತಾ ಏನೋ ನೆನಪಿಸ್ಕೊಂಡು ಕವಿತಾ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಹೋಗು ಸಮಾಧಾನ ಮಾಡು ಅಂತ ಹೇಳಿದ್ಲು. ಹೀನಾ ಸವಿತಾಗೆ ಹೌದಮ್ಮ ನಾನು ಮರ್ತೇ ಬಿಟ್ಟಿದ್ದೆ, ಈಗ ಎಲ್ಲಿದ್ದಾಳವಳು ಅಂತ ಸವಿತಾ ಕೇಳಿದ್ಲು. ಅದಕ್ಕೆ ಸವಿತಾ ಗೊತ್ತಿಲ್ಲ ಅಂತ ಹೇಳಿದ್ರು. ಮುಂದೆ ಏನಾಗುತ್ತೆ, ಹೀನಾ ಕವಿತಾನ ಸಮಾಧಾನ ಮಾಡ್ತಾಳ, ಹರ್ಷದ್ಗೆ ಅವಳು ವಾಪಸ್ ಹೋಗ್ತಾ ಇರೋ ವಿಷಯ ಹೇಳ್ತಾಳ. ಹರ್ಷದ್ ಹೀನಾಗೆ ತನ್ನ ಪ್ರೀತಿನ ಹೇಳ್ಕೊಳ್ತಾನ. ಎಪಿಸೋಡ್ 115 ಆ ವ್ಯಕ್ತಿ ಯಾರು, ಹಾಸ್ಟೆಲ್ ಕಾಲೇಜಲ್ಲಾದರೂ ಇರ್ತಾಳೆ ಅಂತ ಹೇಳಿದ್ರು. ಹೀನಾ ಸರಿ ಅಮ್ಮ ಇಲ್ಲಿ ಬಂದು ಇಲ್ಲಿ ಕೆಲಸಗಳನ್ನ ಮೈಮೇಲೆ ಹಾಕ್ಕೊಂಡಿದ್ದೀನಿ, ಅದನ್ನು ಸೆಟಲ್ ಮಾಡಬೇಕು, ಆಮೇಲೆ ನೀವು ಯಾವಾಗಲಾದರೂ ಕಾಲ್ ಮೆಸೇಜ್ ಮಾಡ್ಬೋದು, ನನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅಂದರೆ ನನ್ನ ಮೀಟ್ ಮಾಡೋದಕ್ಕೆ ಮನಾಲಿಗೂ ಬರ್ಬೋದು ಅಂತ ಹೇಳಿದ್ಲು. ಅದು ಕೇಳಿ ಸವಿತಾಗೆ ತುಂಬಾ ಸಂತೋಷ ಆಯಿತು. ಹೀನಾ ಸವಿತಾ ಪರಶಿವ ಅವ್ರಿಗೆ ನಾನು ಹೊರಡೋ ದಿನ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ತನ್ನ ಮುಖಕ್ಕೆ ಮಾಸ್ಕ್ ಕವರ್ ಮಾಡಿಕೊಂಡು ಹೋದ್ಲು. ಹೀನಾ ಹಾಸ್ಪಿಟಲಿಂದ ಆಚೆ ಬಂದು ಕವಿತಾಗೆ ಎಲ್ಲಿದ್ಯಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ಲು. ಆದರೆ ಕವಿತಾ ಕಾಲ್ ಪಿಕ್ ಮಾಡಿಲ್ಲ. ಅವಳು ಕಾಲೇಜ್ಗೆ ಹೋಗಿರ್ತಾಳೆ ಅಂತ ಅಲ್ಲಿಗೆ ಹೋಗಿ ನೋಡಿದ್ಲು. ಆದರೆ ಅಲ್ಲಿ ಹೋಗಿ ಕೇಳಿದಾಗ ಕವಿತಾ ಅಲ್ಲಿಲ್ಲ ಅಂತ ತಿಳಿಯಿತು. ಹೀನಾ ಹಾಸ್ಟೆಲ್ ಕಡೆ ಹೋಗೋದಕ್ಕೆ ಹೇಳಿದ್ಲು. ನೋಡಿದ್ರೆ ಅಲ್ಲೂ ಕೂಡ ಕವಿತಾ ಇರಲಿಲ್ಲ. ನೆಕ್ಸ್ಟು ಹರಿಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ ಕೇಳಿದ್ಲು ಹೀನಾ. ಅದಕ್ಕೆ ಹರಿ ಮೇಡಮ್ ಇರಿ 2 ನಿಮಿಷ ಅಂತ ಯಾರಿಗೂ ಕಾಲ್ ಮಾಡ್ದ. ಹರಿ ಓಕೆ ಅಂತ ಕಾಲ್ ಕಟ್ ಮಾಡಿ ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳ್ದ. ಸರಿ ಹೊರಡಿ ಅಂತ ಹೇಳಿದಾಗ 1/4 ಗಂಟೆ ನಂತರ ಬಂದು ಕಾರ್ ಕರಾಟೆ ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಹತ್ರ ಬ್ರೇಕ್ ಆಗ್ತು. ಹೀನಾ ಅದನ್ನು ನೋಡಿ ಇಷ್ಟು ಬೇಗ ಏನು ಮಾಡ್ತಾ ಇದ್ದಾಳೆ ಇವಳು ಇಲ್ಲಿ ಬಂದು ಅಂತ ಹೇಳ್ಕೊಂಡು ಒಳಗೋದ್ಲು. ಸೆಕ್ಯೂರಿಟಿ ಎಲ್ಲೋ ಕಾಫಿ ಕುಡಿಯೋಕ್ಕಂತ ಆಚೆ ಹೋಗಿದ್ದ. ಸೊ ಹೀನಾ ಯಾವುದೇ ತೊಂದರೆ ಇಲ್ಲದೆ ಕ್ಲಾಸ್ ಒಳಗಡೆ ಹೋದ್ಲು. ಕವಿತಾ ಒಂದು ಹಾಲ್ ಒಳಗಡೆ ಅವಳ ಧ್ವನಿ ಬರ್ತಾ ಇತ್ತು. ಅವಳೊಬ್ಬ ಹುಡುಗನ ಜೊತೆ ಕಾಂಪೀಟ್ ಮಾಡ್ತಿದ್ಲು. ಅವಳು ಎಲ್ಲ ಕೋಪನ ಕರಾಟೆ ಸೆಲ್ಫ್ ಡಿಫೆನ್ಸ್ ಮಾಡ್ದ ತೀರಿಸ್ಕೊಳ್ತಾ ಇದ್ಲು. ಹೀನಾ ಅಲ್ಲಿ ಹೋಗಿ ಕವಿತಾನ ನೋಡ್ತಾ ನಿಂತ್ಕೊಂಡು ಈ ಕಡೆ ಕವಿತಾಗೆ ಗುರುಗಳಾಗಿದ್ದ ರಾಮದೇವ್ ಅವರು ಹೀನಾನ ನೋಡಿ ಗುರ್ತು ಹಿಡಿದ್ರು. ಅವರು ಅವಳಿಗೆ ಸನ್ನೆ ಮಾಡಿ ಕರೆದ್ರು. ಹೀನಾ ರಾಮದೇವ್ ಅವರನ್ನು ಹಿಂಬಾಲಿಸ್ತಾ ಹೋದ್ಲು. ಅವಳು ಹೇಳಿ ಅಂತ ಕೇಳಿದ್ಲು. ಅದು ನೀನು ಇಷ್ಟೊಂದು ಇನ್ಫ್ಲೂಯೆನ್ಸ್ ಹೇಗೆ ಹೀನಾ, ನನ್ನ ಬೆಂಗಳೂರಿನ ಫೇಮಸ್ ಕರಾಟೆ ಕ್ಲಾಸ್ ಈ ಚಿಕ್ಕ ಏರಿಯಾಗೆ ಬರೋ ಹಾಗೆ ಮಾಡಿದ್ಯಾ ಅಂತ ಹೇಳಿದ್ರು. ಹೀನಾಳ ಪ್ರಶಾಂತವಾದ ಕಣ್ಣಲ್ಲಿ ಸಾವಿರಾರು ಉತ್ತರಗಳಿದ್ವು. ರಾಮದೇವ್ ಅದನ್ನು ನೋಡಿ ಬೇರೆ ಏನೂ ಕೇಳಲಿಲ್ಲ. ಹೀನಾ ಮತ್ತು ಕವಿತಾ ಇರೋ ಕಡೆ ಹೋದ್ಲು. ಕವಿತಾ ಒಬ್ಬರ ಮೇಲೊಬ್ಬರು ಅದಾದಮೇಲೆ ಅವ್ರನ್ನೆಲ್ಲ ಸೋಲಿಸ್ತಿದ್ಲು. ಅವಳು ಹೀನಾ ನಿಂತಿರೋದು ನೋಡಿ ಪ್ರಾಕ್ಟೀಸ್ ಮಾಡ್ತಿದ್ದವಳು ಅಲ್ಲಿಂದ ಈಚೆ ಬಂದಳು. ಹೀನಾ ಅವಳು ಹಿಂದೆ ಹೋಗಿ ಕವಿತಾ
ಇಲ್ಲಿ ನೋಡು, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತಿದೆ. ತಿಳಿದು ಹೀಗೆ ಮಾಡಿದ್ರೆ ನಾನು ತಾನೇ ಏನು ಮಾಡಲಿ ಕವಿತಾ ಅಂತ ಹೇಳಿದ್ಲು. ಕವಿತಾ ಹೀನಾ ಬಂದಿರೋದನ್ನು ಗಮನಿಸ್ಲಿಲ್ಲ. ನಿನಗೆ ಬೇರೆ ಏನೋ ಹೇಳಬೇಕು ಅಂತ ಹೇಳಿದ್ಲು. ಕವಿತಾ ಸರಿ, ಅದು ಏನಂತ ಹೇಳು ಅಂತ ಹೀನಾ ಮುಖ ನೋಡ್ತಾ ನಿಂತಳು. ಹೀನಾ ಕವಿತಾಗೆ ಪರಶಿವ ಸವಿತಾಗಿ ಹೇಳಿದ ವಿಷಯವನ್ನ ಹೇಳಿದ್ಲು. ನಾನು ಹಿಮಾಚಲಿಂದ ಮತ್ತೆ ಅಮೆರಿಕಾಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಕವಿತಾ ಮುಖ ನೋಡಿ ಹೇಳಿದ್ಲು. ಕವಿತಾ ಅದಕ್ಕೆ ಏನು, ಈಗ ಮೊದಲು ಇದ್ದಾಗ ಇರಬೇಕು, ಇಲ್ಲಿ ನೋಡು ಈ ಕ್ಲಾಸಿಂದ ಆಚೆ ಸ್ವಲ್ಪ ಆ ಬೆಂಕಿ ಮತ್ತು ವೆಂಕಿ ಇಬ್ಬರು ಇಲ್ಲೇ ಇದ್ದಾರೆ, ಅವ್ರಿಗೆ ಎದ್ರಿ ಬದುಕೋದೇ ಆಗಿದೆ ಜೀವನ ಅಂತ ಹೇಳಿದ್ಲು. ಹೀನಾ ಕವಿತಾ ಕೇಳಿಲ್ಲಿ, ಕವಿತಾ ಮೊದಲಿನ ಥರ ಗೊತ್ತಿಲ್ಲದೆ ಇರೋ ಹಾಗೆ ಇರೋ ಅವಶ್ಯಕತೆ ಇಲ್ಲ, ಯಾರಿಗೂ ಎದ್ರೋದು ಬೇಡ ಅಂತ ಹೇಳಿದ್ಲು. ನಿಧಾನವಾಗಿ ಕವಿತಾಗೆ ಎಲ್ಲ ವಿಷಯ ಅರ್ಥ ಮಾಡಿಸಿದ್ಲು. ಹೀನಾ ಹೇಳಿದ ಮಾತು ಕೇಳಿ ಕವಿತಾ ಫುಲ್ ಖುಷಿಯಾದ್ಲು. ನಿನಗೆ ಬೇರೆ ಏನೋ ಹೇಳಬೇಕು ಅಂತ ಹೇಳಿದ್ಲು. ಕವಿತಾ ಸರಿ, ಅದೇನು ಅಂತ ಹೇಳು ಅಂತ ಹೀನಾ ಮುಖ ನೋಡ್ತಾ ನಿಂತಳು. ಹೀನಾ ಹೇಳಿದ ಮಾತು ಕೇಳಿ ಕವಿತಾ ಫುಲ್ ಖುಷಿಯಾದ್ಲು. ಹೀನಾನ ಅಪ್ಕೊಂಡು ಸರಿ ಅಕ್ಕ, ಇನ್ನು ಯಾವಾಗ ಬೇಕಾದ್ರೂ ನೀನು ನೋಡ್ಬೋದು, ಆಮೇಲೆ ಯಾರಿಗೂ ಎದುರೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾನೆ ಆ ವಿಜಯ್ಗೂ ಕೂಡ ಎದುರೋ ಅವಶ್ಯಕತೆಯೇ ಇಲ್ಲ ಅಂತಿದ್ಲು. ಹೀನಾ ನೋಡು ಕವಿತಾ, ನಾನು ಹೇಳಿದೆ ಅಂತ ಅನಾವಶ್ಯಕವಾಗಿ ವಿಷಯ ಯಾರಿಗೂ ಬಿಟ್ಕೊಡೋದು ಬೇಡ ಅಂತ ಹೇಳಿದ್ಲು. ಕವಿತಾಗೂ ಹೀನಾ ಹೇಳಿದ ಸರಿ ಅನಿಸಿ ಸರಿ ಅಕ್ಕ ಅಂತ ತಲೆ ಆಡಿಸಿದ್ಲು. ಕವಿತಾ ಅಕ್ಕ, ಇವತ್ತು ನಿನ್ನ ಜೊತೆ ಇರ್ತೀನಿ ನಾನು ಅಂತ ಹೇಳಿದ್ಲು. ಅದಕ್ಕೆ ಹೀನಾ ಸರಿ ಆಯಿತು, ಆದರೆ ಸ್ವಲ್ಪ ಹುಷಾರಾಗಿ ಬಾ ಅಂತ ಹೇಳಿದ್ಲು. ಕವಿತಾ ಓಕೆ ಅಂತ ಥಮ್ಸಪ್ ಮಾಡಿ ಹೀನಾ ಸರಿ ಅಂತ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಾ, ನನಗೂ ಇನ್ನೂ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಹೀನಾ HVA ಹಾಸ್ಪಿಟಲ್ ಕಡೆ ಹೊರಟ್ಲು. ಅವಳು ನಮಿತಾ ಇರೋ ಕಡೆ ಹೋಗಿ ಅಲ್ಲಿದ್ದ ಮೇರಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಅವಳ ಹೆಲ್ತ್ ಹೇಗಿದೆ ಅಂತ ಚೆಕ್ ಮಾಡಿದ್ಲು. ಅವಳು ಎಷ್ಟೋ ಬೆಟರ್ ಇದ್ಲು, ಆರಾಮಾಗಿ ಶಿಫ್ಟ್ ಮಾಡ್ಬೋದು ಅಂತ ಅಂದ್ಕೊಂಡ್ಳು. ನಮಿತಾ ಹೆಲ್ತ್ ಸರಿ ಬರದೇ ಇದ್ದರೆ ಅವಳನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡಿದ್ಲು ಹೀನಾ. ಅವಳ ಹೆಲ್ತ್ ಸರಿ ಆದಮೇಲೆ ಮನಾಲಿಯಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ಲು. ಹೀನಾ ಎಲ್ರಿಗೂ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಸಂಜೆ ಸಮಯ ಬೇರೆ, ಮಂಗಳೂರಿನ ತಂಪು ಗಾಳಿ ಬೀಸ್ತಿತ್ತು. ಹೀನಾ ಈ ಪ್ಲೇಸಲ್ಲಿ ತುಂಬ ನೆನಪುಗಳು ಅಡ್ಕೊಂಡಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ಕೊಂಡ್ಳು. ಹೀನಾಗೆ ಯಾವುದೋ ಮುಖ ಟ್ರಾಫಿಕಲ್ಲಿ ಕಂಡ ಹಾಗಾಯಿತು. ಅವಳು ತನ್ನ ಕಾರ್ ಇಳಿದು ಅವಳಿಗೆ ಕಂಡ ವ್ಯಕ್ತಿನ ಹುಡ್ಕೋಕೊಂಡು ಹೊರಟ್ಲು. ಆದರೆ ಟ್ರಾಫಿಕ್ ಕ್ಲಿಯರ್ ಆಗಿ ಕಾರೆಲ್ಲ ಮೂವ್ ಆದವು. ಅವಳು ಕಾರೆಲ್ಲ ಹೋದ್ಮೇಲೆ ಮತ್ತೆ ಆ ವ್ಯಕ್ತಿನ ನೋಡಿ ಹುಡುಕಿದ್ಲು, ಆದರೆ ಆ ವ್ಯಕ್ತಿ ಅಲ್ಲಿ ಇರಲಿಲ್ಲ. ಅವಳು ಛೇ ಅಂತ ಹೇಳ್ಕೊಂಡ್ಳು. ಮುಂದೆ ಏನಾಗುತ್ತೆ? ಹೀನಾ ನೋಡಿದ ವ್ಯಕ್ತಿ ಯಾರು? ಹರ್ಷದ್ ಹೀನಾ ಎಲ್ಲರನ್ನು ಬಿಟ್ಟು ಹೋಗ್ತಿದ್ದಾಳೆ ಅಂತ ತಿಳಿದ್ರೆ ಅವನ ರಿಯಾಕ್ಷನ್ ಏನು, ಬನ್ನಿ ನೋಡೋಣ. ಎಪಿಸೋಡ್ 116. ಹರ್ಷದ್, ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅದೇ ಟೈಮ್ಗೆ ಹರ್ಷದಿಂದ ಮೆಸೇಜ್ ಬಂತು. ಅವಳು ಬರ್ತಾ ಇದ್ದೀನಿ ಅಂತ ರಿಪ್ಲೈ ಮಾಡಿದ್ಲು. ಕಾರ್ ಹೀನಾ ಇರೋ ಕಡೆ ಬಂತು. ಅವಳು ಅದನ್ನು ಹತ್ತಿ ಕುಳಿತು ಯಾರಿಗೋ ಮೆಸೇಜ್ ಮಾಡಿದ್ಲು. ಹರ್ಷದ್ ಅವ್ನು ಬ್ಯುಸಿಯಲ್ಲಿದ್ದ ಕಾರಣ ತನ್ನ ಕಡೆ ಅವರು ಹೀನಾ ಕುರಿತಾಗಿ ಯಾವುದೇ ಇನ್ಫಾರ್ಮೇಷನನ್ನು ಚೆಕ್ ಮಾಡಿರಲಿಲ್ಲ. ಅವನಿಗೆ ಆ ಮೆಸೇಜ್ ನೋಡಿದರೆ ಹೀನಾ ಕೊಡೋ ಶಾಕ್ಗೆ ರೆಡಿ ಆಗಿರ್ತಿದ್ದ ಅನಿಸುತ್ತೆ. ಆದರೆ ಅವನು ಹೀನಾ ಕುರಿತಾಗಿ ಯಾವುದೇ ಮೆಸೇಜ್ ನೋಡಿರಲಿಲ್ಲ. ಹೀನಾ ನೋಡಿದ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅವಳಿಗೆ ಹೋಟೆಲ್ ಬಂದಿದೆ ತಿಳಿಲಿಲ್ಲ. ಹರ್ಷದ್ ಬಾಲ್ಕನಿಯಲ್ಲಿ ಹೀನಾ ಬರ್ತಾಳೆ ಅಂತ ನೋಡ್ತಿದ್ದ. ಹಾಗೆ ಕಾರ್ ಬಂತು. ಅವನು ಹೀನಾ ಇಳಿದು ಬರ್ತಾ ಇರೋದನ್ನ ನೋಡಿ ಕರ್ಕೊಂಡು ಬರೋಣ ಅಂತ ಹೋದ. ಆದರೆ ಅದು ಅವನಿಗೆ ಅತಿ ಅನಿಸಿ ಅಲ್ಲೇ ನಿಂತ್ಕೊಂಡ. ಹೀನಾ ಮನಸ್ಸಿಲಿದ್ದ ಮನಸ್ಸಿಂದ ಕಾರ್ ಇಳಿದು ಭಾರವಾದ ಹೆಜ್ಜೆ ಇಡ್ತಾ ಹೋಟೆಲ್ ಒಳಗಡೆ ಬಂದ್ಲು. ಲಿಫ್ಟ್ ಒಳಗಡೆ ಹೋದ್ಲು. ಲಿಫ್ಟ್ ಮೇಲೆ ಹೋಯ್ತು. ಹೀನಾ ಯಾಕೋ ಮೌನವಾಗಿದ್ಲು. ಹರ್ಷದ್ ಹೀನಾ ಬರ್ತಾಳೆ ಆದರೆ ರೂಮ್ ಡೋರ್ ಓಪನ್ ಮಾಡಿಟ್ಟಿದ್ದ. ಹೀನಾ ಕಷ್ಟಪಡ್ತಾ ಹರ್ಷದ್ ರೂಮ್ ಕಡೆ ನೋಡಿದ್ಲು. ಅವಳಿಗೆ ದುಃಖ ಒಮ್ಮಳಿಸಿ ಬರ್ತಿತ್ತು. ಅವಳು ತನ್ನ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಹಾಗೆ ನೋಡಿದ್ಲು. ಹರ್ಷದ್ ರೂಮಲ್ಲಿ ಏನೋ ಕೆಲಸ ಮಾಡ್ತಿರೋ ಹಾಗೆ ಮಾಡ್ತಾ ಇದ್ದ. ಹೀನಾ ಅವನನ್ನು ಪ್ರೀತಿಯಿಂದ ನೋಡಿ ಮುಖಾನ ತನ್ನ ರೂಮ್ ಕಡೆ ತಿರುಗಿಸಿ ಒಳಗೆ ಹೋದ್ಲು. ಹರ್ಷದ್ ಹೀನಾ ಬಂದು ಹರ್ಷದ್ ಅಂತ ಕರೀತಾಳೆ ಅಂತ ತಿಳ್ಕೊಂಡಿದ್ದ. ಆದರೆ ಅವಳು ಹೊರಟೋದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು. ನಾನೇ ಕಾಲ್ ಮಾಡ್ತೀನಿ ಸ್ವಲ್ಪ ಟೈಮ್ ಬಿಟ್ಟು ಅಂತ ಹೇಳಿಕೊಂಡು ಕೇವಲ 10 ನಿಮಿಷಕ್ಕೆ ಕಾಲ್ ಮಾಡಿದ್ದ. ಹೀನಾ ಹೇಳಿ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್ ಏನು ಹೇಳೋದು, ಊಟಕ್ಕೆ ಕರೆದಿದ್ದೆ ಅಲ್ವಾ ಬನ್ನಿ ಅಂತ ಅವಳಿಗೆ ಹೇಳಿ ಆಗಲೇ ಮರೆತುಬಿಟ್ಟಿದ್ದೀರಾ ಅಂತ ಹೇಳ್ದ. ಹೀನಾ ಸ್ವಲ್ಪ ನಾರ್ಮಲ್ ಆಗಿ ಇಲ್ಲ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಓಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಬೇಗ ಬನ್ನಿ ಅಂತ ಹೇಳ್ದ. ಹೀನಾ ಓಕೆ ಅಂತ ಕಾಲ್ ಕಟ್ ಮಾಡಿದ್ಲು. ಅವಳು ಸ್ನಾನ ಮಾಡೋಣ ಅಂತ ವಾಶ್ರೂಮ್ಗೆ ಹೋದ್ಲು. ಅವಳು ಟವಲಲ್ಲಿ ಆಚೆ ಬಂದು ಇವತ್ತು ಜೀನ್ಸ್ ಟಾಪ್ ಹಾಕಿ ಬೇಜಾರಾಗಿದೆ, ಇದು ಬೇಡ ಅಂತ ತನ್ನ ಚೂಡಿದಾರ್ ಮೇಲೆ ಕೈ ಆಡಿಸಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡ್ಳು. ಸಿಂಪಲ್ ಆರೆಂಜ್ ವಿತ್ ವೈಟ್ ಕಲರ್ ಟಾಪ್, ಸಿಂಪಲ್ ಗೋಲ್ಡ್ ಬಾರ್ಡರ್
ಆರೆಂಜ್ ವಿತ್ ವೈಟ್ ವೇಲ್ ಮತ್ತು ಪ್ಯಾಂಟ್ ಹಾಕ್ಕೊಂಡು ರೆಡಿ ಆದ್ಲು. ತನ್ನ ಸೊಂಟದಿಂದ ಕೆಳಗೆ ಬರ್ತಾ ಇದ್ದ ಕೂದಲು ಬಿಟ್ಟು ಹಣೆಗೆ ಬಿಂದಿ, ಸ್ವಲ್ಪ ಕುಂಕುಮ, ಕಣ್ಣಿಗೆ ಕಾಡ್ಗೆ, ಲೈಟ್ ಪಿಂಕ್ ಲಿಪ್ಸ್ಟಿಕ್, ದಪ್ಪ ಜುಮ್ಕ ಹಾಕ್ಕೊಂಡು ರೆಡಿ ಆದ್ಲು ನಮ್ಮ ಹೀರೋಯಿನ್. 2 ಡೇಸ್ ಬ್ಯಾಕ್ ಅವನು ಈ ಡ್ರೆಸ್ ಹೀನಾ ಬಟ್ಟೆ ಕಲೆಕ್ಷನ್ಸಲ್ಲಿ ನೋಡಿದ್ದ. ಅದನ್ನು ನೋಡಿ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದ. ನಮ್ಮ ಹೀನಾಗೂ ಅದು ಗೊತ್ತಿಲ್ಲದೆ ಯಾಕೋ ಅವಳು ಮನ್ಸು ಹೇಳಿ ಅದೇ ಡ್ರೆಸ್ನ ತಗೊಂಡು ಹಾಕ್ಕೊಂಡಿದ್ಲು. ಹೀನಾಗೆ ಈ 1 ವಾರದಲ್ಲಿ ಅವಳಿಗೆ ತಿಳಿದೆ ಹರ್ಷದ್ನ ಇಷ್ಟಪಡ್ತಿದ್ಲು. ಆದರೆ ಅವಳಿಗೂ ಕೂಡ ತಿಳಿದಿರಲಿಲ್ಲ. ಹೀನಾ ಬಾಬಾ ಕಾಲ್ ಮಾಡಿ ಬರೋದಕ್ಕೆ ಹೇಳಿದಾಗ ಅವಳ ಮನಸ್ಸಲ್ಲಿ ಹರ್ಷದ್ ಮುಖಾನೇ ಎದುರಿಗೆ ಬಂದಿತ್ತು. ಹೀನಾ ಹರ್ಷದ್ ಇರೋ ಹೋಟೆಲ್ ಕಡೆ ಹೋದ್ಲು. ಹರ್ಷದ್ ಹೀನಾ ನನಗೆ ಬಿಗ್ ಶಾಕ್ ಕೊಡ್ತಾಳೆ ಅಂತ ತಿಳಿದಿರನೇ ಇದ್ದ. ಹರ್ಷದ್ ಹೀನಾನ ನೋಡಿ ವಾವ್ ಅಂತ ಹೇಳ್ಕೊಂಡ. ಹೀನಾನ ದೇವಸ್ಥಾನದಲ್ಲಿ ಮಾತ್ರ ಸೀರೆಯಲ್ಲಿ ನೋಡಿದ್ದ. ಆವಾಗ ಆ ದೇವಸ್ಥಾನದಲ್ಲಿ ಹೀನಾನ ಮೊದಲು ನೋಡಿದಾಗ ಅವಳು ಹೇಗಿದ್ದಾಳೆ ಅನ್ನೋದು ಮ್ಯಾಟ್ರ್ ಆಗಿರಲಿಲ್ಲ ಅವನಿಗೆ. ಆದರೆ ಇವತ್ತು ಹೀನಾ ಸಖತ್ತಾಗಿ ಕಾಣ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಅವನ ಎದೆ ಮೇಲೆ ಕೈ ಇಟ್ಕೊಂಡು ಹುಡುಗರನ್ನ ಇಂಚಿಂಚು ಕೊಲ್ಲೋದಂದರೆ ಇದೆ ಅನಿಸುತ್ತೆ ಅಂತ ಹೇಳ್ಕೊಂಡ. ಹರ್ಷದ್ ಹೀನಾ ನೋಡಿ ಕಂಟ್ರೋಲ್ ಸಿಗದೆ ಹೀನಾ ಇವತ್ತು ತುಂಬ ಸುಂದರವಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ದ. ಅದು ಕೇಳಿ ಹೀನಾಗೆ ಸಂತೋಷ ಆಯಿತು. ಅವಳು ನಾನು ವಾಪಸ್ ಹೋಗಬೇಕು ಅನ್ನೋ ವಿಷಯ ಅವನ ಹತ್ರ ಹೇಳಬೇಕು ಅನ್ನೋದೇ ಮರ್ತುಬಿಟ್ಟಿದ್ಲು. ಹರ್ಷದ್ ಇಂಡೈರೆಕ್ಟಾಗಿ ನಿನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಆದರೆ ಹೀನಾ ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹೀಗೆ ಹರ್ಷದ್ ಹೀನಾ ಅವತ್ತಿಲ್ಲಿ ಮಂಗಳೂರು ಸ್ಪೆಷಲ್ ತಿನ್ನಬೇಕು ಅಂತ ಹೇಳಿದ್ದೆ ಅಲ್ವಾ, ಇಲ್ಲಿ ಫಿಶ್ ಸಕ್ಕತ್ತಾಗಿರುತ್ತೆ, ನಾಡಿದ್ದು ಹೋಗೋಣ ಅಂತ ಹೇಳ್ದ. ಹೀನಾಗೆ ಆವಾಗ ನೆನಪಾಯಿತು ನಾನು ವಾಪಸ್ ಹೋಗಬೇಕು ಅಂತ. ಆಗ ಹೀನಾ ಇಲ್ಲ ಹರ್ಷದ್ ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ಲು. ಯಾಕಾಗೋದಿಲ್ಲ, ಏನಾದರೂ ಕೆಲಸ ಇದೆಯಾ ಅಂತ ಅವಳು ಮುದ್ದು ಮುಖ ನೋಡಿ ಕೇಳ್ದ ಹರ್ಷದ್. ಅವನಿಗೆ ವಿಷಯ ಎಷ್ಟು ಸೀರಿಯಸ್ ಅಂತ ಇನ್ನೂ ಗೊತ್ತಿರಲಿಲ್ಲ. ಹೀನಾ ಸ್ವಲ್ಪ ನಿಧಾನವಾದ ಧ್ವನಿಯಲ್ಲಿ ಹರ್ಷದ್ ನಾನು ವಾಪಸ್ ಹೋಗ್ತಾ ಇದ್ದೀನಿ ಯಾವುದೋ ಕೆಲಸದ ಮೇಲೆ ಅಂತ ಹೇಳಿದ್ಲು. ಊಟ ತಿಂತಾ ಇದ್ದ ಹರ್ಷದ್ ಕೈ ಅಲ್ಲೇ ಸ್ಲಿಪ್ ಆಯಿತು. ಅವನು ಅಂದರೆ ಅಂತ ಕೇಳ್ದ. ಹೀನಾ ಏನು ಮುಚ್ಚಿಡ್ದೆ ನಾನು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ಪರ್ಸ್ನಲ್ ಕೆಲಸದ ಮೇಲೆ ಅಂತ ಆನ್ಸರ್ ಮಾಡಿದ್ಲು. ಹರ್ಷದ್ 2 ನಿಮಿಷ ಸುಮ್ಮನೆ ಇದ್ದವನು ಹಾಗಿದ್ರೆ ಬರೋದು ಯಾವಾಗ ಅಂತ ಕೇಳ್ದ. ಹೀನಾ 1 ಇಯರ್ ಆಗುತ್ತೆ ಅಂತ ಹೇಳಿದ್ಲು. ಅವನು ಸ್ವಲ್ಪ ಸುಧಾರಿಸ್ಕೊಂಡು ಅಲ್ಲೂ ನಮ್ಮ ಬಿಸ್ನೆಸ್ ಇದೆ ಆಗಾಗ ಮೀಟ್ ಮಾಡ್ತೀನಿ ಅಂತ ಹೇಳ್ದ. ಅವನಿಗೆ ಹೀನಾನ ಬಿಟ್ಟಿರೋಕೆ ಇಷ್ಟ ಇರಲಿಲ್ಲ. ಹೀನಾ ಅಷ್ಟು ಮಾತು ಕೇಳಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ಅವಳು ಓಕೆ ಅಂತ ತಲೆ ಆಡಿಸಿದ್ಲು. ಹೀನಾಗೆ ಯಾಕೋ ಹರ್ಷದ್ನ ಹಗ್ ಮಾಡ್ಕೊಳ್ಬೇಕು ಅಂತ ಆಸೆ ಆಯಿತು. ಆದರೆ ಅದಾಗೋ ಮಾತಲ್ಲ ಅಂತ ಸುಮ್ಮನೆ ಆದ್ಲು. ಹರ್ಷದ್ ಹೀನಾನ ನೋಡಿ ಇಲ್ಲಿ ಸ್ಮೈಲ್ ಮಾಡಿ ಅಂತ ಕೆಲವೊಂದಷ್ಟು ಫೋಟೋ ತೆಗ್ದ. ಹರ್ಷದ್ ನೀವು ಯಾಕೆ ನಮ್ಮ ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗೆ ಮಾಡೆಲ್ ಆಗಬಾರ್ದು ಅಂತ ಹೇಳ್ದ. ಹೀನಾ ವಾಟ್ ಹೌ ಸ್ಟುಪಿಡ್ ಅಂತ ಅವಳೇ ಹೇಳ್ಕೊಂಡ್ಲು. ಹರ್ಷದ್ ಹೀನಾ ಸೀರಿಯಸ್ಸಾಗಿ ಕೇಳಿದ್ದು ಅಂತ ಹೇಳ್ದ. ಹೀನಾ ನನಗೆ ಟೈಮ್ ಇಲ್ಲ, ಟೈಮ್ ಸಿಕ್ಕಿದ್ರೆ ಬರ್ತೀನಿ ಅಂತ ಹೇಳಿದ್ಲು. ಹರ್ಷದ್ ಪರಿಸ್ಥಿತಿ ತಿಳಿ ಮಾಡಿದ್ದ. ಇಬ್ಬರು ಊಟ ಮಾಡಿ ರೂಮ್ ಕಡೆ ಹೊರಟರು. ಹೀನಾಗೆ ಲಿಫ್ಟ್ ಭಯ ಆಗುತ್ತೆ ಅಂತ ಹತ್ತಿರದಲ್ಲೇ ಇದ್ದ ಹೀನಾ ಬಿಗಿಯಾಗಿ ಭಯದಿಂದ ಅಪ್ಕೊಂಡ್ಳು. ಅವ್ರು ಮಾತಾಡೋದಕ್ಕಾಗಿಲ್ಲ ಅಂತಂದ್ರು ಅವರಿಬ್ಬರ ಹಾರ್ಟ್ಗಳು ಮಾತಾಡ್ಕೊಂಡಿದ್ವು ಅನ್ಸೋ ಹಾಗಿತ್ತು. ಹೀನಾ ಹರ್ಷದ್ಗೆ ಸಾರಿ ಕೇಳಿ ಅವಳು ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ಲು. ಹರ್ಷದ್ ಹಿಮಾಚಲ್ ಪ್ರದೇಶಲ್ಲಿ ತನ್ನ ಕಂಪ್ನಿ ಹೆಡ್ಗೆ ಕಾಲ್ ಮಾಡೋಣ ಅಂತ ಹೋದ. ಆದರೆ ಅವನು ಹೀನಾ ಜೊತೆ ಸೀರೆ ಗೋಲ್ಡ್ ಅಂಗಡಿಗೆ ಹೋಗಿದ್ದಾಗ ಇನ್ಸಿಡೆಂಟ್ ನೆನಪಾಗಿ ಅಲ್ಲೇ ಹೋಗಿ ನೋಡೋಣ ಹೇಗೆ ಕಂಪ್ನಿ ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡ. ಕವಿತಾ ಅವಳ ರೂಮ್ನಲ್ಲಿ ಮಲಗಿದ್ಲು. ಅವಳ ಫೋನ್ಗೆ ಮೆಸೇಜ್ ಬರ್ತಾಲೇ ಇತ್ತು. ಅಯ್ಯೋ ಯಾರಿದು ಅಂತ ಓದೋದು ಇಟ್ಟವಳು ಬುಕ್ ಪಕ್ಕದಲ್ಲಿಟ್ಟು ತನ್ನ ಫೋನ್ ತೊಗೊಂಡು ನೋಡಿದ್ಲು. ಅದು ಬೇರೆ ಯಾರೂ ಅಲ್ಲ, ವಿನಯೇ ಆಗಿದ್ದ. ಅವನು ಹೇ ಕವಿತಾ 1 ವೀಕಿಂದ ಮೆಸೇಜ್ ಮಾಡ್ತಿದ್ದೀನಿ ಅಂದರೆ ನೋಡಬೇಕು ತಾನೇ, ಫೋನ್ ಹಾಳಾಗಿದೆಯಾ, ನಾನು ಕಾಲ್ ಮಾಡಿದ್ರು ಯಾಕೆ ಪಿಕ್ ಮಾಡಿಲ್ಲ ಅನ್ನೋ ಮೆಸೇಜ್ಗಳು ತುಂಬಿದ್ವು. ಕವಿತಾ ಶಾರ್ಟ್ ಆಗಿ ವರ್ಕ್ ಇತ್ತು ಅಂತ ಅಷ್ಟೇ ಮೆಸೇಜ್ ಮಾಡಿದ್ಲು. ಸೊ ಅವನು ಆ ಕಡೆಯಿಂದ 3 ಸೆಕೆಂಡ್ ಒಳಗೆ ಹೌದಾ ಇಟ್ಸ್ ಓಕೆ ಕವಿತಾ ಅಂತ ವಿನಯಿಂದ ರಿಪ್ಲೈ ಬಂತು. ಅವನು ಮತ್ತೆ ಎಷ್ಟು ಗಂಟೆಗೆ ಬರ್ತೀಯಾ ಇವತ್ತು ಅಂತ ಕೇಳ್ದ. ಅದಕ್ಕೆ ಕವಿತಾ ಎಲ್ಲಿಗೆ ಅಂತ ಕೇಳಿದಾಗ ವಾಟ್ ಕವಿತಾ ಇವತ್ತು ನನ್ನ ಸಿಸ್ಟರ್ ಮದುವೆ, ಯಾಕೆ ಮರ್ತು ಹೋಗಿತ್ತಾ ಅಂತ ಕೇಳ್ದ. ಅದಕ್ಕೆ ಕವಿತಾ ಓ ಸಾರಿ ವಿನಯ್ ಇವತ್ತು ಫ್ಯಾಮಿಲಿ ಎಲ್ಲ ಬರ್ತೀವಿ ಅಂತ ಹೇಳಿದ್ಲು. ಅದಕ್ಕೆ ವಿನಯ್ ಕವಿತಾ ಓಕೆ ಇವತ್ತು ಫುಲ್ ಬ್ಯುಸಿ ಅಂತ ಬಾಯ್ ಹೇಳಿ ಆಫ್ಲೈನ್ ಆದ. ಕವಿತಾ ಅಕ್ಕ ನಾಳೆ ಹೋಗ್ತಾ ಇದ್ದಾಳೆ, ಇವತ್ತಾದರೂ ಫ್ಯಾಮಿಲಿಗೆಲ್ಲ ಫಂಕ್ಷನ್ನ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡ್ಳು.
ಮುಂದೆ ಏನಾಗುತ್ತೆ, ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿ ಮದುವೆಗೆ ಹೋಗ್ತಾರಾ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಕತೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕತೆನ ಶೇರ್ ಮಾಡಿ. ಯಾರೆಲ್ಲ ನನ್ನ ಕತೆನ ಕೇಳ್ತಿದ್ದೀರಾ ಅವರಿಗೆಲ್ಲ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್.